ಅಂಜನಾ ತನ್ನ ಹಿಂದಿನ ಜನ್ಮದಲ್ಲಿ ಪುಂಜಕಸ್ಥಲ ಎನ್ನುವ ಹೆಸರಿನ ಅಪ್ಸರೆಯಾಗಿ ಇಂದ್ರನ ಆಸ್ಥಾನದಲ್ಲಿದ್ದಳು. ಒಂದು ದಿನ ದೀರ್ಘ ಧ್ಯಾನದಲ್ಲಿ ತೊಡಗಿರುವಂಥ ಕೋತಿಯೊಂದು ಆಕೆಗೆ ಕಾಣಿಸಿತು. ಈ ಕೋತಿಯು ದೈವಶಕ್ತಿ ಹೊಂದಿರುವ ಸನ್ಯಾಸಿ ಎಂದು ತಿಳಿಯದೆ ಅದರತ್ತ ಹೂಗಳನ್ನು ಎಸೆದಳು. ಇದರಿಂದ ಕೋಪಗೊಂಡ ಕೋತಿಯು ಪುಂಜಿಕಸ್ಥಳೆಗೆ ಶಾಪ ನೀಡಿ ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟು ಎಂದರು. ಇದನ್ನು ಕೇಳಿ ಆಕೆ ತನ್ನ ತಪ್ಪನ್ನು ಮನ್ನಿಸಿ ಶಾಪದಿಂದ ಮುಕ್ತಿ ನೀಡುವಂತೆ ಪರಿಪರಿಯಾಗಿ ಬೇಡಿಕೊಂಡಳು. ಇದರಿಂದ ಕರಗಿದ ಮುನಿಯು, ನೀನು ಒಂದು ಅದ್ಭುತವಾದ ಕೋತಿಯಾಗಿ ಜನಿಸುತ್ತೀಯ ಮತ್ತು ದೈವ ಶಕ್ತಿ ಸಂಭೂತನಾಗಿರುವ ಮಗನಿಗೆ ಜನ್ಮ ನೀಡುತ್ತಿ ಎಂದು ಆಶೀರ್ವದಿಸಿದರು. ಇಂದ್ರದೇವರಲ್ಲಿ ಈ ಬಗ್ಗೆ ಪ್ರಾರ್ಥಿಸಿ ತನಗೆ ಮುಕ್ತಿ ನೀಡಬೇಕೆಂದು ಪುಂಜಿಕಸ್ಥಳು ಬೇಡಿಕೊಂಡಾಗ, ಭೂಮಿಯ ಮೇಲೆ ನೀನು ಜನಿಸಿ ಅಲ್ಲಿ ಒಬ್ಬ ಪುರುಷನನ್ನು ಭೇಟಿಯಾಗುತ್ತಿ. ಆತನನ್ನು ಮದುವೆಯಾದ ಬಳಿಕ ನಿನಗೆ ಶಾಪದಿಂದ ಮುಕ್ತಿ ಸಿಗುವುದು ಎಂದು ಇಂದ್ರ ಹೇಳುತ್ತಾನೆ.